ನಮಸ್ತೆ ಬಲಿಷ್ಠ ಭೂಮಿ ಭಾರತಗಳಿಗೆ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಜೀವನ್ ವಾಸ್ತು ಅಂದರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಏನಂದರೆ ವಾಸ್ತುವೇದ ವಿಜ್ಞಾನದ ಸಮ್ಮಿಳಿತದ ಒಂದು ಉತ್ತಮ ಜ್ಞಾನವನ್ನು ಕೊಡುವಂತಹ ಚಾನಲ್ ಅಂತಂತೀನಿ. ಇವತ್ತು ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತುವಿನಲ್ಲಿ ಏನು ಅಂತಂದಾಗ ಸಾಕಷ್ಟು ಮನೆಗಳೆಲ್ಲ ಯಾಕೆ ವಾಸ್ತುವಿನ ಮೇಲೆ ಜನಗಳಿಗೆ ನಂಬಿಕೆ ಹೋಯಿತು ಅಂತ ಅನ್ನೋದನ್ನು ಹೇಳ್ತೇನೆ. ಏನಂತಂದರೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಇದನ್ನು ನೈಋತ್ಯ ಭಾಗ ಮುಂಚೆ ಎಲ್ಲ ಕುಬೇರ ಮೇಲೆ ಇರೋರು ಸೌತ್ ವೆಸ್ಟನ್ನು ಇಲ್ಲ, ಅದು ಸರಿಯಾಗಿ ತಿಳ್ಕೊಂಡಾಗ ಕುಬೇರನ ದಿಕ್ಕೇ ಬೇರೆ ಇರ್ತದೆ, ನೈಋತ್ಯವೇ ಬೇರೆ ಇರ್ತದೆ. ಓಕೆ, ಇದು ನೈಋತ್ಯ ಅಂತ ಕರಿತೀವಿ ಇದನ್ನು. ಏನು ಮಾಡಿರ್ತಾರೆ ಅಂದರೆ ಯಾರು ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ ತುಂಬ ಜನ ಹಾಗೆಲ್ಲ ಸುಮ್ಮನೆ ಈ ಕಡೆ ಸೂರ್ಯ ಹುಡ್ತಾ ಇದ್ದಾನ, ರೈಟ್ ಸೂರ್ಯ ಹುಡ್ತಾ, ಈ ಕಡೆ ಎಡಗಡೆಗೆ ರೈಟು, ಎಡಗಡೆಗೆ ಬಂದ್ಬಿಟ್ಟು ನಿಮಗೆ ನಾರ್ತ್ ಸಿಕ್ಬಿಡ್ತದೆ, ಬಲಗಡೆ ಬಂದ್ಬಿಟ್ಟು ಸೌತ್ ಸಿಕ್ಬಿಡ್ತದೆ, ಮುಂಭಾಗಕ್ಕೆ ಅಂದರೆ ನನ್ನ ಮುಖಭಾಗಕ್ಕೆ ಸೂರ್ಯ ಸಿಗ್ತಾನೆ, ಹಿಂಭಾಗಕ್ಕೆ ಪಶ್ಚಿಮ ಸಿಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಇದು ನಾರ್ತ್ ಈಸ್ಟು ಸೌತ್ ವೆಸ್ಟು ನಾರ್ತ್ ವೆಸ್ಟು ಅಂತ ಮಾಡ್ಕೊಂಡು ಹೊರಟಾಗ್ಬಿಡೋದು. ಆ ಡಿಗ್ರಿ ಎಷ್ಟು ಡಿಗ್ರಿ ಟಿಲ್ಟ್ ಆಗಿದೆ, ಅದು ವೆಸ್ಟ್ ಸೈಡ್ಗೆ ಹೋಗಿದೆಯಾ ಈಸ್ಟ್ ಸೈಡ್ಗೆ ಹೋಗಿದೆಯಾ, ಇದು ಯಾವುದನ್ನು ಚೆಕ್ಕೆ ಮಾಡಲ್ಲ. ಯಾಕಂದರೆ ನಾನು ಅವಾಗ ಒಂದು ಸುಮಾರು ಅಂದರೆ ಹೆಚ್ಚು ಕಮ್ಮಿ 30 ವರ್ಷಕ್ಕೆ ಮುಂಚೆ ಬೇರೆ ಬೇರೆ ವಾಸ್ತು ಕನ್ಸಲ್ಟೆಂಟ್ಗಳು ಬರ್ಬೇಕಾದ್ರೆ ಅವ್ರ ಜೊತೆ ಹೋಗ್ತಾ ಇದ್ವಿ. ನಾವು ಆರ್ಕಿಟೆಕ್ಟ್ ಆಗಿದ್ದು ಅವ್ರು ಹೋಗ್ತಾ ಇದ್ವಿ, ಯಾಕಂದ್ರೆ ನಮ್ಗೆ ಅವಾಗೆಲ್ಲ ವಾಸ್ತು ಗೊತ್ತಿರಲಿಲ್ಲ. ಹೋದಾಗ ಅವರೆಲ್ಲ ಹೇಳೋರು ನೋಡ್ಬಿಟ್ಟು ನಾರ್ತ್ ಈಸ್ಟ್ ಹಿಂಗೆ ಸೌತ್ ಈಸ್ಟ್ ಹಿಂಗೆ ಅಂತ ಹೇಳೋರು. ಎಷ್ಟೋ ಕಡೆ ಅವ್ರು ಹೇಳೋಂಥ ಕಡೆಗೆ ಸರಿ ಇರೋದು, ಅವ್ರು ಹೇಳೋದು ಕರೆಕ್ಟಾಗಿರೋದು, ಆ ಮನೇಲಿ ಸಮಸ್ಯೆಗಳು ಹಾಗೆ ಇರೋದು. ಕೆಲವೊಂದು ಕಡೆ ಹೇಳಿದಾಗ ಸಮಸ್ಯೆಗಳಿಗೂ ಇವ್ರು ಹೇಳೋವಂಥ ವಿಚಾರಗಳಿಗೂ ತಾಳೆ ಹಾಕಿದ್ರೆ ಏನೂ ಸರಿ ಇರ್ತಿರಲಿಲ್ಲ. ಯಾಕೆ ಅಂತ ನಂಗೆ ಭಾಳ ಯೋಚನೆಗಳಾಗ್ತಿತ್ತು. ಕೇಳಿದಾಗ ಅವ್ರು ಹೇಳ್ತಾ ಇದ್ದೆ, ಒಂದು 10 ಮನೆ ನೋಡಿದ್ರೆ ಒಂದು 5 ಮನೆ ಸರಿ ಇರೋದು, ಇನ್ನು 5 ಮನೆ ತಪ್ಪಾಗಿ ಹೇಳಿರೋರು. ಯಾಕೆ ಹಿಂಗಾಗುತ್ತೆ? 5 ಮನೆ ಯಾಕೆ ಸರಿ ಬರುತ್ತೆ, 5 ಮನೆ ತಪ್ಪು ಯಾಕೆ ಬರುತ್ತೆ ಅಂದರೆ ಎಲ್ಲಿ ನಾರ್ತ್ ಆ ಮನೆ ನೋಡಿದಾಗ ಆ ಮನೆ ನಾರ್ತ್ಗೆ 0 ಡಿಗ್ರಿ ಇತ್ತು, ಅಲ್ಲಿಗೆ ಇವರು ಹೇಳುವಂಥ ಪ್ರೆಡಿಕ್ಷನ್ ಕರೆಕ್ಟಾಗಿ ಬರ್ತಾ ಇತ್ತು. ಎಲ್ಲಿ ನಾರ್ತು ಈ ಕಡೆಗೆ 5 ಡಿಗ್ರಿಗೋ 10 ಡಿಗ್ರಿಗೋ 20 ಡಿಗ್ರಿಗೋ ನಾನು ಎಷ್ಟೋ ಕಡೆ ಹೋಗಿದ್ದೀನಿ, 40-42 ಡಿಗ್ರಿ ಟಿಲ್ಟ್ ಆಗಿರೋಂಥ ಮನೆಗಳು ನೋಡಿದ್ದೀನಿ. ಓಕೆ, ಸೊ ಅದೇ ರೀತಿ ಇಲ್ಲೇನಾದ್ರು ಹಿಂಗಾಗ್ಬಿಡ್ತು ಅಂತಂದ್ರೆ ಏನಾಗ್ಬಿಡುತ್ತೆ, ಎಷ್ಟೋ ಜನ ನೋಡ್ತಾರೆ ನಾವು ವಾಸ್ತು ಪ್ರಕಾರನೇ ಮನೆ ಕಟ್ಕೊಂಡು ಎಲ್ಲ ಮಾಡಿದ್ವಿ, ಈ ಮನೆಗೆ ಬಂದಾಗಿಂದ ಗಂಡ ಹೆಂಡತಿಯ ಮಧ್ಯೆ ಏನೋ ಹೇಳ್ತಾರಲ್ಲ ಉಂಡು ಮಲಗದ ತನಕ ಅಂತಂತಾರ. ಇಲ್ಲ, ಇವರು ಉಂಡು ಮಲಗಿದ್ರು ಕೂಡ ಒಬ್ರಿಗೊಬ್ರು ಉಂಡಾಡಿ ಗುಂಡ್ರ ಥರ ಜಗಳ ಆಡೋದೇ ಆಗ್ತಾ ಇರ್ತದೆ. ಜಗಳ ಸರ್. ನಾವು ವಾಸ್ತು ಕನ್ಸಲ್ಟೆಂಟ್ ಕರ್ಕೊಂಬಂದ್ವಿ, ಎಲ್ಲ ತೋರಿಸಿದ್ವಿ, ಮಾಡಿದ್ವಿ, ಅವೆಲ್ಲೂ ಆರ್ಕಿಟೆಕ್ಟ್ ಡಿಸೈನ್ ಮಾಡಿದ್ವಿ, ಎಲ್ಲ ಮಾಡಿದ್ರು ಅಂತ. ಬಟ್ ಆರ್ಕಿಟೆಕ್ಟ್ಗೆ ಗೊತ್ತಿರಲ್ಲ ಅದು. ನಾನು ಅದೇ ತಿಳ್ಕೊಬೇಕು ಅಂತ ಈ ವಿಷಯವನ್ನು ತುಂಬ ಡೀಪಾಗಿ ಸಬ್ಜೆಕ್ಟನ್ನು ಸ್ಟಡಿ ಮಾಡ್ತಾ ಹೋದಾಗ ಗೊತ್ತಾಯಿತು. ಆಮೇಲಿಂದ ಏನಾಗುತ್ತೆ, ಅವ್ರ ಮನೆಯದು ಕೂಡ ಗ್ರಿಡ್ಡನ್ನು ಹಾಕಿ ಮಾಡಿ ಚೆಕ್ ಮಾಡಿದಾಗ ಏನಾಗಿರುತ್ತೆ, ಅವರ ಕಾಟ್ ಪೊಸಿಷನ್ನು ಸೌತ್ ವೆಸ್ಟಲ್ಲಿ ಇಲ್ಲಿರಲ್ಲ. ಓಕೆ, ಇಲ್ಲಿದ್ದಿದ್ರೆ ಓಕೆ, ಇಲ್ಲೇನಾಗ್ಬಿಡ್ತದೆ ಅವರಿಗೆ ಸೌತ್ ವೆಸ್ಟ್ ಬಂದ್ಬಿಟ್ಟಿರ್ತದೆ, ಇಲ್ಲಿ ಬಂದಿರ್ತದೆ. ಖಂಡಿತವಾಗ್ಲೂ ಹೇಳ್ಬಿಡ್ತೇನೆ ನಾನು, ಗಂಡ ಹೆಂಡತಿ ಮತ್ತೆ ಅನ್ಯೋನ್ಯತೆ ಇಲ್ಲ, ಸಂಪಾದನೆ ಮಾಡಿದ್ದು ನಿಲ್ಲಲ್ಲ, ಒಬ್ಬರ ಭಾವನೆ ಒಬ್ಬರು ಅರ್ಥ ಮಾಡ್ಕೊಳ್ಳಲ್ಲ, ಜೀವನದಲ್ಲಿ ಹೇಳೋಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಅಂಥ ಒಂದು ವೇದನೆಗಳು ಈ ಮನೇಲಿ ನಡೀತಾ ಇರುತ್ತೆ ಅಂತಂತ ಹೇಳ್ತೀವಿ. ಹೌದು ಸಾರ್, ಹಿಂಗೆ ಆಗ್ತದೆ. ಯಾಕೆ? ಇಲ್ಲಿ ಚೆಕ್ ಮಾಡಿ ನೋಡಿದಾಗ ಏನಾಯಿತು, ಕಾರ್ಡ್ ಪೊಸಿಷನ್ ಇಲ್ಲಿದೆ. ಎಲ್ಲಿದೆ? ಸೌತ್ ವೆಸ್ಟ್ ಡಿಸ್ಪೋಸಲ್ ಏರಿಯಾ, ಇದು ಫ್ಲರಿಷಬಲ್ ಏರಿಯಾ. ಈ ಏರಿಯಾ ಬಿಟ್ಟು ಇಲ್ಲಿ ಬಂದಿರ್ತಾರೆ. ಏನು ಮಾಡ್ತಾರೆ ಕೇಳಿದಾಗ ಅವ್ರೇನು ಮಾಡ್ತಾರೆ, ಅವಾಗೆಲ್ಲ ಏನು ಮಾಡ್ತಾ ಇದ್ರೆ ವಾಸ್ತು ಅಂತಂತಂದರೆ ಹಿಂಗೆ 4 ಮೂಲೆ ಹಾಕೊಂಡ್ಬಿಡೋದು, ಹಿಂಗೆ ಮಾಡ್ಬಿಡೋದು, ಹಿಂಗೆ ಡಿವೈಡ್ ಮಾಡಿಬಿಡೋದು. ಮಾಡಿಬಿಟ್ಟು ಇದು ನಾರ್ತ್ ಈಸ್ಟು ಸೌತ್ ಈಸ್ಟು ಸೌತ್ ವೆಸ್ಟು ನಾರ್ತ್ ವೆಸ್ಟು ಹಿಂಗೆ ಹೇಳ್ಬಿಡೋರು. ನಾರ್ತು ಈಸ್ಟು ಸೌತ್ ವೆಸ್ಟು ಹಿಂಗೆ ಬಂದ್ಬಿಟ್ರೆ ಸಾಕು, ಮುಗಿದೋಯ್ತು. ಬಟ್ ವಾಸ್ತು ಹಂಗಲ್ಲ, 16 ವಲಯಗಳು ಬರ್ತದೆ, 16 ಭಾಗಗಳನ್ನು ಮಾಡಿ ನೋಡಬೇಕಾಗುತ್ತೆ. ನೋಡಿದಾಗ ಯಾವ ಭಾಗದಲ್ಲಿ ಮಲಗ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಅವರ ಜೀವನದ ಸುಖ ಶಾಂತಿ ನೆಮ್ಮದಿ ಅವಲಂಬಿತ ಆಗಿರುತ್ತೆ. ಸೊ ಈ ಥರ ಏನಾದ್ರು ಹಾಗಿದ್ರೆ ನಿಮ್ಮಗಳಿಗೆ ಯಾರು ನೋಡ್ತಾ ಇರೋಂಥವ್ರು ಈ ಥರದ್ದು ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದ್ದರೆ ದಯವಿಟ್ಟು ನಿಮ್ಮ ಕಾರ್ಡ್ ಪೊಸಿಷನನ್ನು ಒಂದು ದಕ್ಷಿಣಕ್ಕೆ ತರಬೇಕು, ಇಲ್ಲ ನೈಋತ್ಯಕ್ಕೆ ತೊಗೊಳ್ಬೇಕು. ಮಾಡ್ಕೊಂಡು ನೋಡಿ ಗೊತ್ತಾಗುತ್ತೆ ಬೇರೆ ವ್ಯತ್ಯಾಸ ಏನಂತಂದ್ಬಿಟ್ಟು. ಓಕೆ, ರೈಟ್. ಈಗ ಒಬ್ಬರು ಸೌತ್ ವೆಸ್ಟ್ ಕಿಚನಿಗೆ, ಸೌತ್ ವೆಸ್ಟಲ್ಲಿ ಅವರಿಗೆ ಕಿಚನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಸೌತ್ ವೆಸ್ಟಲ್ಲಿರುವಂಥ ಕಿಚನ್ಗೆ ರೆಮಿಡಿ ಏನು, ಶಿಫ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ನಮಗೆ ಅಂತ ಹೇಳ್ತಾರೆ. ಆದಷ್ಟು ಬೇಗ ಶಿಫ್ಟ್ ಮಾಡ್ಕೊಳ್ಳೋಂಥದ್ದು ಒಳ್ಳೆಯದು. ಶಿಫ್ಟ್ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಸೌತ್ ವೆಸ್ಟಲ್ಲಿ ಕಿಚನ್ ಇದೆ ಅಂತ ಅಂದ್ಕೊಂಡ್ರೆ ಹೀಗಿರುತ್ತೆ ಅಂತ ಅಂದ್ಕೊಳ್ಳೋಣ ಕಿಚನ್ನು. ಓಕೆ, ನಿಮ್ಮ ಸ್ಟವ್ ಪೊಸಿಷನ್ ಇಲ್ಲಿ ಬರುತ್ತೆ ಅಂತ ಅನ್ನೋದಾರೆ
ವಾಸ್ತುಲ್ ಒಂದು ಸಿಂಪಲ್ ರೆಮಿಡಿ ಏನು ಕೊಡುತ್ತೆ ಅಂತಂದರೆ, ಈ ಭಾಗಕ್ಕೆ ನೀವು ಹೆಚ್ಚಾಗಿ ಒಂದು ಜೈಸಲ್ಮೇರ್ ಅಂತ ಸಿಗುತ್ತೆ, ಒಂದು ಸ್ಟೋನ್ ಹಳದಿ ಕಲರ್ ಬಣ್ಣ ಸಿಗುತ್ತೆ, ಹಳದಿ ಬಣ್ಣದ ಸ್ಟೋನ್ ಸಿಗುತ್ತೆ, ಒಂದು ಜೈಸಲ್ಮೇರ್ ಸ್ಟೋನಲ್ಲಿ ಇಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಹಳದಿ ಕಲರ್ ಪೇಂಟನ್ನು ನಿಮ್ಮ ಕುಕಿಂಗ್ ಪ್ಲ್ಯಾಟ್ಫಾರ್ಮ್ಗೆ ಹಳದಿ ಕಲರ್ ಪೇಂಟನ್ನು ಪೇಂಟ್ ಮಾಡಿ ಅದರ ಮೇಲೆ ಸ್ಟವನ್ನು ಇಟ್ಟು ಮಾಡ್ಕೋಬೋದು. ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇದೊಂದು ಮತ್ತೊಬ್ಬರು ಪ್ರಶ್ನೆ ಏನು ಅಂತಂದಾಗ, ನಾರ್ತ್ ವೆಸ್ಟ್ ಬೆಡ್ರೂಮ್ಗೆ ಈಸ್ಟ್ ಆಫ್ ಸೌತ್, ಪೂರ್ವ ಆಗ್ನೇಯದಲ್ಲಿ ಡೋರ್ ಇದೆ ಓಕೆನಾ ಅಂತ. ನೋಡಿ, ಇದು ಮನೆ ಅಂತ ಅಂದ್ಕೊಂಡು ಇದು ನಾರ್ತ್ ವೆಸ್ಟಲ್ಲಿ ನಿಮಗೆ ರೂಮ್ ಇದೆ ಅಂತಂದಾಗ ಓಕೆ, ಇದೇನಾಗುತ್ತೆ, ಇದು ನಾರ್ತು ಎಗೇನ್ ಈಸ್ಟು, ಇಲ್ಲೇನಾಗುತ್ತೆ ಪೂರ್ವ ಆಗ್ನೇಯ ಎಂಟ್ರೆನ್ಸ್. ಇದು ಅವರು ಪೂರ್ವ ಆಗ್ನೇಯದಲ್ಲಿ ಎಂಟ್ರೆನ್ಸ್ ಇದೆ, ಇದು ಓಕೆನಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ, ಯಾಕಂದರೆ ಮನೆಯ ಭಾಗದಲ್ಲೇ ಬಂದಿರೋವಂಥದ್ದು. ಇದು ಸಪ್ರೇಟಾಗಿತ್ತು ಅಂದರೆ, ಈ ರೂಮ್ ಸಪ್ರೇಟಾಗಿತ್ತು ಅಂತಂದರೆ ಈ ಎಂಟ್ರೆನ್ಸ್ ತಪ್ಪಾಗುತ್ತೆ. ಅರ್ಥ ಆಯ್ತಲ್ಲ? ಈ ರೂಮ್ ಸಪ್ರೇಟ್ ಇತ್ತು ಅಂದರೆ, ಇದೆ ಬರೀ ಒಂದೇ ಒಂದು ರೂಮ್ ಇದೆ ಸರ್, ಈ ರೂಮ್ಗೆ ನನಗೆ ಪೂರ್ವಾಗ್ನೇಯದಲ್ಲಿ ಎಂಟ್ರೆನ್ಸ್ ಇದೆ, ದೆನ್ ತಪ್ಪದು. ಮನೆಯ ಒಳಗಡೆನೇ ಬರೋದ್ರಿಂದ ಇದು ತಪ್ಪೇನಿಲ್ಲ, ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಓಕೆ, ಸೊ ಭಗವಂತ ಎಲ್ರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ, ಸಕಲೇಶ್ವರಗಳನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ.